ವಾಲ್ಮೀಕಿ ನಿಗಮ ಅಕ್ರಮ ಹಳ್ಳ ಹಿಡಿತು ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಬಹುಕೋಟಿ ಹಗರಣದ ಬೆನ್ನು ಬಿದ್ದಿದ್ದ ಇಡಿ ಮಾತ್ರ ಇವತ್ತು ಹಿಂದೆಂದೂ ಕಾಣದ ಅತಿ ದೊಡ್ಡ ದಾಳಿ ನಡೆಸಿದೆ. 3+5 ಶಾಸಕರು ಓರ್ವ ಸಂಸದರಿಗೆ ಬೆಳಗ್ಗೆನೇ ಶಾಕ್ ಕೊಟ್ಟಿದೆ. ಕೇಸ್ನಲ್ಲಿ ಸೆರೆಯುಂಡು ಬಂದಂತ ಮಾಜಿ ಸಚಿವ ನಾಗೇಂದ್ರ ಕೈ ಬಿಚ್ಚಿ ಹಣ ಕೊಟ್ಟರು ಅನ್ನೋ ಆರೋಪವೇ ಬಳ್ಳಾರಿ ಶಾಸಕರ ಬುಡಕ್ಕೆ ಬೆಂಕಿ ಬಿದ್ದಿದೆ. ಶಾಸಕರು, ಒಬ್ಬ ಸಂಸದ, 8 ಟಾರ್ಗೆಟ್. ಇಡಿ ಬಿಗ್ ರೇಡ್. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಹಣ ಹಂಚಿಕೆ ಕುರಿತು ಇಡಿ ತಲಾಶ್. ಇವತ್ತು ಬೆಳಗಿನ ಹೊತ್ತು ಬಾನ್ ಬಣ್ಣ ಚೆಲ್ಲುವ ಮೊದಲೇ ಬಳ್ಳಾರಿಯ ರಸ್ತೆಗಳಲ್ಲಿ ಅಧಿಕಾರಿಗಳ ಗಾಡಿಗಳು ರೋಯಿಂಗುಟ್ಟಿದ್ವು. ಮೇಲಿಂದ ಕೊಟ್ಟ ಲೊಕೇಶನ್ಗಳನ್ನ ತಲುಪಿದ ಅಧಿಕಾರಿಗಳು ಶಾಸಕರ ಡೋರ್ ಬೆಲ್ ಬಾರಿಸಿದ್ರು. ಎದ್ದು ಹಲ್ಲುಜ್ಜಬೇಕು ಅನ್ನುವಷ್ಟರಲ್ಲಿ ಹೊತ್ತಲ್ಲದ ಹೊತ್ತಲ್ಲಿ ಪ್ರತ್ಯಕ್ಷರಾದ ಅತಿಥಿಗಳನ್ನ ಕಂಡ ಶಾಸಕರು ಒಂದು ಕ್ಷಣ ದಂಗಾಗಿದ್ರು. ಕಾರಣ, ನಾವು ಇಡಿ ಆಫೀಸರ್ಸ್ ಅಂದಿದ್ರು ಅಷ್ಟೇ. ಬಳ್ಳಾರಿಯ 3 ಶಾಸಕರು, ಓರ್ವ ಸಂಸದನಿಗೆ ಬೆಳ್ಳಂ ಬೆಳಗ್ಗೆ ಇಡಿ ಇರಿದಿದೆ. ಇಡಿ ಟಾರ್ಗೆಟ್ 1, ಬಳ್ಳಾರಿ ಸಂಸದ ಇ ತುಕಾರಾಂ. ಸಂಸದ ಇ ತುಕಾರಾಂ ಅವರ ಸಂಡೂರಿನ ಮನೆಗೆ ಘೇರಾ ಹಾಕಿದ ಇಡಿ ಭರ್ಜರಿ ಶಾಕ್ ಕೊಡ್ತು. ಮನೆ ಮೇಲೆ ದಾಳಿ ಮಾಡಿ ಶೋಧ ಕಾರ್ಯವನ್ನ ಮಾಡಿತು. ಲೋಕಸಭಾ ಚುನಾವಣೆ ವೇಳೆ ವಾಲ್ಮೀಕಿ ನಿಗಮದ ಹಣ ಬಳಕೆಯ ಬಗ್ಗೆ ಪರಿಶೀಲನೆ ಮಾಡಿದ್ದು, ಬ್ಯಾಂಕ್ ವಹಿವಾಟು, ಇತ್ತೀಚೆಗಿನ ಟ್ರಾನ್ಸಾಕ್ಷನ್ ಎಲ್ಲದರ ಮಾಹಿತಿ ಕಲೆ ಹಾಕ್ತಿದೆ. ಇಡಿ ಟಾರ್ಗೆಟ್ 2, ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ. ಇದೇ ಪ್ರಕರಣದಲ್ಲಿ ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿಗೂ ಬಿಸಿ ತಾಗಿದೆ. ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವ ಭರತ್ ರೆಡ್ಡಿ ನಿವಾಸದ ಮೇಲೆ ಇಡಿ ದಾಳಿಯನ್ನ ಮಾಡಿತು. ಬಾಗಿಲು ಕ್ಲೋಸ್ ಮಾಡಿ ಶಾಸಕ ನಾರಾ ಭರತ್ ರೆಡ್ಡಿಯನ್ನ ವಿಚಾರಣೆ ಮಾಡಲಾಗಿದೆ. ಇಡಿ ಟಾರ್ಗೆಟ್ 3, ಕಂಪ್ಲಿಯ ಶಾಸಕ ಜಿಎನ್ ಗಣೇಶ್. ಬಳ್ಳಾರಿ ಸಂಡೂರಿನಲ್ಲಿ ರೇಡ್ ಆಗಿದೆ ಎನ್ನುವ ಸುದ್ದಿ ಕೇಳುವ ಮುನ್ನವೇ ಕಂಪ್ಲಿ ಶಾಸಕ ಗಣೇಶ್ ಲೈಟ್ ಆಗಿ ನಿಂತಲ್ಲೇ ಕಂಪಿಸಿಬಿಟ್ರು. ಕಂಪ್ಲಿ ಪಟ್ಟಣದ ಬೈಪಾಸ್ನಲ್ಲಿರೋ ಮನೆಗೆ 10ಕ್ಕೂ ಹೆಚ್ಚು ಅಧಿಕಾರಿಗಳು ರೇಡ್ ಮಾಡಿದ್ರು. ಉಳಿದೆಲ್ಲರಿಗಿಂತ ಕಂಪ್ಲಿ ಶಾಸಕ ಜಿಎನ್ ಗಣೇಶ್ ನಿವಾಸದಲ್ಲೇ ಹೆಚ್ಚು ತಪಾಸಣೆಯಾಗಿದೆ. ಮನೆ ಹಾಗೆ ಕುರುಗೋಡು ಪಟ್ಟಣದಲ್ಲಿರುವಂತಹ ಕಚೇರಿಯಲ್ಲೂ ಶೋಧ ಮಾಡಿದ್ದಾರೆ. ಇಡಿ ಟಾರ್ಗೆಟ್ 4, ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಇತ್ತ ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮನೆಯಲ್ಲೂ ಇಡಿ ಸರ್ಚ್ ಮಾಡಿದೆ. ನರಸಿಂಹಗಿರಿಯಲ್ಲಿರುವಂತಹ ಮನೆಗೆ ಬಂದವರಿಗೆ ನಿರಾಸೆ ಕಾದಿತ್ತು. ಕಾರಣ, ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಮನೆಯಲ್ಲಿರಲಿಲ್ಲ. ಶಾಸಕರ ತಾಯಿ ಮಾತ್ರ ಮನೆಯಲ್ಲಿದ್ರು. ಬಳಿಕ ವಾರೆಂಟ್ ತೋರಿಸಿ ಶೋಧ ನಡೆಸಿದ್ದಾರೆ. ಇಡಿ ಟಾರ್ಗೆಟ್ 5, ಬೆಂಗಳೂರಿನಲ್ಲಿ ಶಾಸಕ ಬಿ ನಾಗೇಂದ್ರ. ಈ ರೇಡ್ ಬಳ್ಳಾರಿ ವಿಜಯನಗರ ಅಷ್ಟೇ ಅಲ್ಲ, ಬೆಂಗಳೂರಿಗೂ ಕೂಡ ವಿಸ್ತರಿಸಿದೆ. ಕಾಂಗ್ರೆಸ್ ಶಾಸಕರಿಗೆ ಸೇರಿದಂಥ ಎಲ್ಎಚ್ನ ರೂಮ್ ನಂಬರ್ 360ರ ಮೇಲೆ ರೇಡ್ ಮಾಡಲಾಗಿದೆ. ಲೋಕಸಭಾ ಎಲೆಕ್ಷನ್ ವೇಳೆ ಹಣದ ವಹಿವಾಟಿನ ಜಾಡು ಹಿಡಿದು ಪ್ರಶ್ನೆಯನ್ನ ಕೇಳಲಾಗಿದೆ. ವಾಲ್ಮೀಕಿ ನಿಗಮದ ಹಣದ ಬಗ್ಗೆ ಮಾಹಿತಿ ಇಲ್ಲ ಅಂತ ಶಾಸಕ ಭರತ್ ರೆಡ್ಡಿ ಹೇಳಿದ್ದಾರೆ. ಇತ್ತ ಸಂಸದ ಇ ತುಕಾರಾಂ, ಹಣ ವರ್ಗಾವಣೆಗೂ ನನಗೂ ಸಂಬಂಧವಿಲ್ಲ, ಜನ ಬೆಂಬಲದಿಂದ ಗೆದ್ದಿದ್ದೇನೆ, ಯಾವುದೇ ಹಣದ ಹಂಚಿಕೆಯಾಗಿಲ್ಲ ಅಂತ ಉತ್ತರಿಸಿದ್ದಾರೆ. ಕಂಪ್ಲಿ ಶಾಸಕ ಗಣೇಶ್ ಕೂಡ ಯಾವ ಹಣವೂ ಬಂದಿಲ್ಲ ಅಂತ ಉತ್ತರ ನೀಡಿದ್ದಾರೆ. ವಾಲ್ಮೀಕಿ ನಿಗಮದ ಹಣಕ್ಕೂ ನಮಗೂ ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕೇವಲ ಶಾಸಕರು ಮಾತ್ರ ಅಲ್ಲ, 3 ಶಾಸಕರ ಆಪ್ತರು, ಡ್ರೈವರ್ಗಳನ್ನ ಕರೆಸಿ ವಿಚಾರಣೆ ಮಾಡಲಾಗಿದೆ. ಶಾಸಕರು, ಸಂಸದರ ಪ್ರತಿ ಹಂತದ ಹೇಳಿಕೆಯನ್ನ ಇಡಿ ದಾಖಲಿಸಿಕೊಂಡಿದೆ. ಆದ್ರೆ ಬಳ್ಳಾರಿಯ ನಾರಾ ಭರತ್ ರೆಡ್ಡಿ ಮುಂದೆ 100 ಪುಟಗಳ ಮಹತ್ವದ ದಾಖಲೆಯನ್ನ ಮುಂದಿಟ್ಟುಕೊಂಡು ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ವಿಚಾರಣೆಗೆ ಮತ್ತೊಂದು ಇಡಿ ತಂಡ ಕೂಡ ಕೈ ಜೋಡಿಸಿದೆ. ಹೀಗಾಗಿ ನಾರಾ ಭರತ್ ರೆಡ್ಡಿ ವಿಚಾರಣೆ ಕುತೂಹಲಕ್ಕೆ ಕಾರಣವಾಗಿದೆ.
ಭರತ್ ರೆಡ್ಡಿ, ಜೆಎನ್ ಗಣೇಶ್, ಸಂಸದ ತುಕಾರಾಂ, ಶಾಸಕಿ ಅನ್ನಪೂರ್ಣ ತುಕಾರಾಂ ಮೊಬೈಲ್ಗಳನ್ನ ಇಡಿ ವಶಕ್ಕೆ ಪಡ್ಕೊಂಡಿದೆ. ಡಿಲೀಟೆಡ್ ಕಂಟೆಂಟ್ ರಿಟ್ರೀವ್ ಮಾಡಲಾಗ್ತಾ ಇದೆ. ಹೆಚ್ಚು ವಾಟ್ಸ್ಆಪ್ ಕಾಲ್ಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಬೆಳಗ್ಗೆ 7 ಗಂಟೆಗೆ 60ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಬೃಹತ್ ಶೋಧವನ್ನ ಮಾಡಿದ್ರು. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಒಟ್ಟು 8 ಸ್ಥಳಗಳಲ್ಲಿ ಶೋಧವನ್ನ ನಡೆಸಿದ್ದಾರೆ. ಮುಖ್ಯವಾಗಿ ಲೋಕಸಭಾ ಎಲೆಕ್ಷನ್ನಲ್ಲಿ ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮೀಣ, ಕಂಪ್ಲಿ, ಸಂಡೂರು, ಕೂಡ್ಲಿಗಿ ಕ್ಷೇತ್ರದಲ್ಲಿ ಹಂಚಿಕೆಯಾದ ಹಣದ ಬಗ್ಗೆ ಪರಿಶೀಲನೆಯಾಗಿದೆ. ಒಟ್ಟಾರೆ ವಾಲ್ಮೀಕಿ ನಿಗಮದ ಸ್ಕ್ಯಾಮ್ ಕಾಂಗ್ರೆಸ್ ಶಾಸಕರಿಗೆ ಸುತ್ತಿಕೊಳ್ತಾ ಇದೆ. ಬಳ್ಳಾರಿಯಿಂದ ಶಿವಾನಂದ್ ಮದಿಹಳ್ಳಿ ಜೊತೆ ಶಿವಾನಂದ್, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.